ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ಅಪ್ಪನ್ಗಿಂತ ನನ್ ಪ್ರೀತಿ ಜಾಸ್ತಿ ಅಂತ ಅಮ್ಮ ಅಂತಾರೆ, ಅಮ್ಮನ್ಗಿಂತ ನನ್ ಪ್ರೀತಿ ಜಾಸ್ತಿ ಅಂತ ಅಪ್ಪ ಅಂತಾರೆ. ಇಬ್ರು ಕಾಂಪಿಟೇಷನ್ ಮೇಲೆ ಪ್ರೀತಿ ತೋರ್ಸಕ್ಕೋಗಿ ಜಗಳ ಆಡ್ತಾರೆ. ಆದ್ರೆ ನನಗೆ ನಿಜವಾಗ್ಲೂ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕೇ ಇಲ್ಲ. ಎಲ್ಲರೂ ಅಂತಾರೆ ನೀನು ಎಲ್ಲರಿಗೂ ಒಳ್ಳೇದು ಮಾಡ್ತೀಯ ಅಂತ, ಆದರೆ ನನಗೆ ಒಂದಿನಾನು ಒಳ್ಳೇದಾಗಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ಜಗಳ, ನಗು ಇಲ್ಲ, ಕೇರ್ ಇಲ್ಲ, ಪ್ರೀತಿ ಇಲ್ಲ. ಮನೆ ಸ್ಮಶಾನ ಥರ ಅನಿಸುತ್ತೆ. ಆದರೆ ನಂಗೆ ಈಗ ಪ್ರಣಿ ಸಿಕ್ಕಿದೆ. ಅಂಕಲ್ ಆಂಟಿ ನನ್ನ ಚೆನ್ನಾಗಿ ನೋಡ್ಕೋತಾರೆ, ಅದೇ ಖುಷಿ ಆಯಿತು. ಅದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಲಕ್ಷ್ಮಿ, ಕಾಲೇಜ್ಗೆ ಹೋಗಿಲ್ವಾ? ಹೋಗಿ ಬಂದೆ ಅಪ್ಪ. ದೇವಸ್ಥಾನ ಕಾಣಿಸ್ತಲ್ಲ, ನಮಸ್ಕಾರ ಮಾಡ್ತಿದ್ದೆ. ಬೇಗ ಮನೆಗೆ ಹೋಗ್ಬೇಕಲ್ವಾ? ಅಲ್ಲಿ ನಿಮ್ಮಮ್ಮ ಅದೇನು ರಾಮಾಯಣ ಮಾಡಿರ್ತಾಳೇನೋ. ನೀನು ಮನೇಲಿದ್ದಿದ್ರೆ ಒಳ್ಳೇದಿರ್ತಿತ್ತು. ಸರಿ ಬಾ ಹೋಗೋಣ. ಸರಿ ಅಪ್ಪ. ಲಕ್ಷ್ಮಿ, ಅವನ ಗಾಡಿ ಯಾಕತ್ತಿದ್ಯಾ? ನನ್ನ ಗಾಡಿ ಹತ್ತು. ಇವಳು ನನ್ನ ಮಗಳು, ನನ್ನ ಜೊತೆ ಬರ್ತಾಳೆ. ಸಾಕು, ಸುಮ್ಮನೆ ಇರ್ತೀಯಾ? ಒಂದು ಲೈಸೆನ್ಸ್ ತಗೊಳಕ್ಕೆ ಎಷ್ಟು ವರ್ಷ ತಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನಸ್ಸು ತುಂಬಾ ಬರೀ ಕೆಟ್ಟ ಬುದ್ಧಿನ ತುಂಬಿಕೊಂಡಿರೋ ನೀನ್ ಮಾಡಿರೋ ಪಾಪಕ್ಕೆ ಗಾಡಿ ಓಡ್ಸಕ್ ಹೋಗಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ನೀನ್ ಹೋಗೋದು ಹೋಗ್ತೀಯಾ? ನನ್ನ ಮಗಳ ಗತಿ ಏನು? ಅಬ್ಬಾ, ಇವಳೇನ್ ಸಾಯೋದೇ ಇಲ್ಲ. ನಿನ್ಗಿರೋ ಕೊಳಕ್ ಬುದ್ಧಿಗೆ ನಿಂತ ಜಾಗದಲ್ಲೇ ಭೂಕಂಪ ಆಗುತ್ತೆ. ಅಂತದ್ರಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಳಂತೆ. ಪಾಪಿ. ಪಾಪಿ ನಾನಲ್ಲ, ನಿನ್ನಂತ ಜನ್ಮ ಕೊಟ್ಟಿರೋ ನಿಮ್ಮಪ್ಪ ಪಾಪಿ. ನಮ್ಮಪ್ಪ ಅಲ್ಲ ಪಾಪಿ, ನಿನಗೆ ಈ ಕೆಟ್ಟ ಬುದ್ಧಿ ಕಲ್ಸ್ಕೊಟ್ಟಿರಲ್ಲ ನಿಮ್ಮಮ್ಮ ಪಾಪಿ. ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ನಿನ್ ದರ್ಶನ ಆಯ್ತಲ್ಲ, ಇನ್ ನನ್ ಕೆಲ್ಸ ಆದಂಗೆ. ನಿನ್ನಂತ ಅನಿಷ್ಟ ಎದುರುಗಡೆ ಬಂದಾಯ್ತಲ್ಲ, ನನ್ ಕೆಲ್ಸ ಎಕ್ಕುಟ್ಟು ಹೋಗಂಗೆ. ಹೋಗಲೇ ಹೋಗಲ್ಲ, ಹೋಗೋ. ಲಕ್ಷ್ಮಿ, ಹಾ ಅಂಕಲ್. ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ದೇವಸ್ಥಾನಕ್ಕೆ ಬಂದಿದ್ದೆ ಅಂಕಲ್. ಮನೆಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ನಿಮ್ಮ ಮನೆಗೆ ಬರ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗು. ಹ್ಞೂ ಅಂಕಲ್. ನನಗೆ ಕಾಣಿಸ್ಬಾರ್ದು ಅಂತ ಆ ಕಡೆ ತಿರ್ಕೊಂಡು ಕಣ್ಣೀರು ಒರೆಸ್ಕೊಂಡೆ ಮಗಳೇ. ಭಗವಂತ, ಲಕ್ಷ್ಮಿಗಿರೋ ನಿಜವಾದ ಸಮಸ್ಯೆ ಏನು ಅಂತ ನನಗೆ ಇವತ್ತು ಗೊತ್ತಾಯ್ತು. ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡೋದಕ್ಕೆ ನನಗೆ ಶಕ್ತಿ ಕೊಡು. ಇದು ಗುರಿ ಅಂತ ಮರಿ, ನಿನಗೆ ಗುರಿ ಏನು ಅಂತ ಹೇಳ್ಕೊಟ್ಟವನ್ನೇ ನಾನು ಕಣ. ಆಡಿ ಇನ್ನೊಂದ್ಸರಿ ಬ್ಯಾನರ್ಜಿ ಕೊಡಿದೀಗ ನನ್ನ ಚಾನ್ಸ್. ಇಲ್ಲಿ ಒಂದು ಫೋನ್ ಇದೆಯಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಸೈಕಲ್ನ ತಗೊಂಡು ಹಿಂಗೊಡಿ, ಅದು ಕೊಡ್ದು ಇದು ಕೊಡ್ ಹಿಂಗೋಗಿ ಇದು ಒಳಗೊಟ್ಟಲ್ಲ. ದೊಡ್ಡ ಐಸಾಕ್ ನ್ಯೂಟನ್ ನೀನು ಲಾ ಆಫ್ ಮೋಷನ್ ಹೇಳ್ಕೊಡ್ತಿದ್ಯಾ? ಹಲೋ ಅಕ್ಕ, ನಾನು ಸ್ಕೂಲಲ್ಲಿ ಹಿಂಗೆ ಹೇಳ್ಕೊಳ್ಳೋದು. ಈಗ ಟೀಚರು ಲಾಸ್ಟ್ ಬೆಂಚಲ್ಲಿ ಇರೋರು ಕೊಡಿದ್ರೆ ಎಡ್ಜಲ್ಲಿ ಇರೋರು, ಮಿಡಲ್ ಬೆಂಚಲ್ಲಿ ಇರೋರು ಸೈಡಿಗೆ ಕೊಟ್ಟೋಗ್ತಾರೆ. ಇದೇ ಫಾರ್ಮುಲಾನ ಇಲ್ಲೂ ಯೂಸ್ ಮಾಡಿದೆ. ಹೆಂಗೆ ಗುರಿ ಗುರಿ? ಅದೇ ಸರಿ. ಪರವಾಗಿಲ್ಲ. ರೆಡಿ, ರೆಡ್ ಹಾಕ್ಲಾ? ಆಕ್ಚುಲಿ ನನಗೆ ಬ್ಲೂ ಕಲರ್ ಅಂದ್ರೆ ಇಷ್ಟ. ಲೇ ಗಿರಿ, ಪ್ರಪಂಚದಲ್ಲಿ ಅದ್ಭುತಗಳನ್ನ ಕೆಲವರು ಕಟ್ಟಿದ್ದಾರೆ, ಕೆಲವರು ಕೆತ್ತಿದ್ದಾರೆ. ನೀನು ಎತ್ಬಿಟ್ಟಿದ್ಯಾ. ಅಮ್ಮ ಪಂಡ್ರಿ ಬಾಯಿ, ಕೇರಮಲ್ಲಿ ಬ್ಲೂ ಕಲರ್ ಪಾನ್ ಎಲ್ಲಮ್ಮ ಇರುತ್ತೆ. ನಂಗೆ ಗೊತ್ತು ಅಪ್ಪ, ನಾನು ಜೋಕ್ಸ್ ಮಾಡಿದ್ದು. ಪ್ರಣಿ, ನೀನ್ ಜೋಕ್ ಮಾಡ್ದೇನೆ? ಎಲ್ರು ನಗಿ. ಸೂಪರ್ ಜೋಕ್. ತಡಿ ಫ್ರೆಂಡ್, ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಿ ಇದು ಆಗಲ್ಲ. ಹಾಗೆಲ್ಲ ಅನ್ಕೋಬಾರ್ದು ಲಕ್ಷ್ಮಿ.
ಪ್ರಯತ್ನ ಪಡ್ತಾನೆ ಇರಬೇಕು. ಕರೆಕ್ಟು. ಇವತ್ತು ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ಏನಂತೆ, ನಾಳೆ ಆಗ್ಬೋದು, ನಾಳೆದಾಗ್ಬೋದು. ಯಾಕೆಂದರೆ ಜಗತ್ತು ಇವತ್ತೇ ಕೊನೆ ಆಗಲ್ವಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಶ್ರಮ ಮತ್ತು ಪ್ರಯತ್ನನ ಬಿಡಬಾರ್ದು. ತಗೋ, ಇನ್ನೊಂದ್ಸರಿ ಟ್ರೈ ಮಾಡು. ನೀವೆಲ್ಲ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಲ್ವಾ? ಹೌದಮ್ಮ, ನಮ್ಮಲ್ಲಿ ಎಲ್ಲ ಫೋಟೋಗಳನ್ನು ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀವಿ, ನೆಗೆಟಿವೇ ಇಲ್ಲ. ಇವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ದೇವ್ರೆ, ನಾನು ಇದೇ ಮನೇಲಿ ಉಟ್ಪಡ್ದಾಗಿತ್ತಾ? ಹೇ, ಇದೇನಿದು ಇಷ್ಟೊಂದು ಲೇಟ್ ಆಗ್ಬಿಟ್ಟಿದೆ? ಆಟದಲ್ಲಿ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಅಮ್ಮ ಲಕ್ಷ್ಮಿ, ನಿಮ್ಮ ಮನೆಗೆ ಲೇಟ್ ಆಗುತ್ತೆ, ನಡಿ ಬಿಟ್ಟು ಬರ್ತೀನಿ. ಡೋಂಟ್ ವರಿ ಅಂಕಲ್, ಟ್ಯೂಷನ್ ಇದೆ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ, ಆರಾಮಾಗಿ ಹೋಗ್ಬೋದು. ಸುಳ್ಳು ಹೇಳಿ ಬಂದಿದ್ಯಾ? ಯಾಕಮ್ಮ ಲಕ್ಷ್ಮಿ? ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಬಾರ್ದು ಅಲ್ವಾ? ಹೌದಮ್ಮ ಲಕ್ಷ್ಮಿ, ಅಪ್ಪ ಅಮ್ಮಂಗೆ ಸುಳ್ಳು ಹೇಳೋದು ಒಂದೇ, ಅವ್ರಿಗೆ ಮೋಸ ಮಾಡೋದು ಒಂದೇ. ಇನ್ಮೇಲೆ ಇದನ್ನು ರಿಪೀಟ್ ಮಾಡಬೇಡ. ಸರಿ ಅಂಕಲ್, ಇನ್ಮೇಲಿಂದ ಯಾವತ್ತೂ ನನ್ನ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಲ್ಲ. ವೆರಿ ಗುಡ್ ಗರ್ಲ್. ನಡಿ ಬಿಟ್ಟು ಬರ್ತೀನಿ. ಹುಷಾರು. ಬಾಯ್. ಗಿರಿಜಾ, ಎಂಥ ಕಾಲ ಬಂತಮ್ಮ. ಹೆತ್ತ ಮಕ್ಕಳೇ ತಂದೆ ತಾಯಿಗೆ ಸುಳ್ಳು ಹೇಳಿ ಇನ್ನೊಂದು ಕಡೆ ಕಾಲ ಕಳೀತಿದ್ದಾರೆ ಅಂದರೆ ಆ ಮನೇಲಿ ಆ ಮಗುಗೆ ಎಷ್ಟು ನೋವಾಗಿರ್ಬೋದು. ಹೌದು ಮಾವ. ಪಾನ್ ಕೊಡಮ್ಮ. ಮಗುವಾಗಿ ಮುದ್ದಾಗಿ ಇರುವಷ್ಟೇ ಚಂದ. ಆಟ 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 ಆಟ. ಯಾಕೆ ಕೂಗಾಡ್ತಿರೋ? ಅದೇನು ಆಟ ಆಡ್ಬೇಕು ಹೇಳೋ, ಆಡೋಣ. ಪಬ್ಜಿ. ನಮಗ್ ಬರಲ್ಲ. ಕುಂಟೆ ಬೆಲೆ ನನಗ್ ಬರಲ್ಲ. ತುಂಬಾ ಬೋರು ತಾತ. ದಂಶರಾಜ್ ಸೂಪರ್ ಅಕ್ಕ, ಅದನ್ನೇ ಆಡೋಣ. ಯಾವುದು? ದಂಶರಾಜ್. ಹಂಗಂದ್ರೇನು? ನಿಂಗೆ ಅದೇ ಗೊತ್ತಿಲ್ಲ ಅಲ್ವಾ? ಈಗ ನಿನ್ ಕಿವಿಯಲ್ಲಿ ಒಬ್ರು ಒಂದ್ ಸಿನಿಮಾ ಹೆಸರು ಹೇಳ್ತಾರೆ, ಅದನ್ನ ನೀನು ಆಕ್ಟ್ ಮಾಡಿ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಅದನ್ನ ಮೊದ್ಲು ಯಾರು ಗೆಸ್ ಮಾಡ್ತಾರೋ ಅವರೇ ವಿನ್ನು. ಆಯ್ತು, ಹಾಗೆ ಆಡೋಣ. ಹೇಳಮ್ಮ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಿನಿಮಾ ಹೆಸರು ಹೇಳಿದ್ದೀನಿ, ಹಾಡು ಹೇಳ್ತಾನೆ. ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ. ಒಂದಾಗೋಣ ಬಾ. ಕರೆಕ್ಟ್. ಸೂಪರ್. ಈಗ ನಾನು ಹೇಳ್ತೀನಿ. ಬೇಡರ ಕಣ್ಣಪ್ಪ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೂಪರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.